ಹಾಂ ಊಟ ಅಷ್ಟೊತ್ತಲ್ಲಿ ಕೂದಲು ಉದುರ್ತವೆ. ಸೂಪರ್. ಯಾಕೋ ಗಂಗನ ಆಗವಲ್ಲಿ ಯಾಕೆ ಬದಲಾಗ್ತಾಳೆ ಅನಿಸ್ತೈತಿ. ಯಾವ ಚಟ್ನಿ ಇದು? ನೀನು ಹೋಗ್ದೆ ತಿಂತಾರದೆ ತೂತ್ ಕತ್ಲಾಗ ಅವ್ರಿಗೆ ಯಾವ ಚಟ್ನಿ ಬೇರೆ ಅಂತ ನೀವು ಹಾಳಾಗೋದಲ್ಲ ಅದನ್ನೇ ಯಾಕೆ ಹಾಳ್ಬಡ್ತೀರ. ನಿಮ್ಮ ದೇವರು ಕೊಟ್ಟ ಅಣ್ಣ ನೋಡಬೇಕು. ನಾನು ಒಂದಿಷ್ಟು ನಮ್ಮ ಊರಿನ ದೇವ್ರಿಗೆ ಮಿಟ್ಕಿಡತ್ತೀರ. ಅವಳು ಕರೆಂಟ್ ಹೋಗೈತೆ. ಅಮ್ಮ ಅಮ್ಮ ಸೆಕೆ ಅಂತವಳು. ಯಾವ ಯೋಗ ಸದಾಗ ಯಾವ ಪೋಸ್ ಅಂತ ಗೊತ್ತಿಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್ಸ್. ಫ್ರೆಂಡ್ಸ್, ನಿನ್ನೆ ನಮ್ಮ ತಾತನ ಒಂದನೇ ವರ್ಷದ ಪುಣ್ಯ ಸ್ಮರಣೆ ಇತ್ತು. ಪೂಜೆ ಮಾಡ್ಕೊಂಬಂದ್ವಿ. ಬೇಗನೆ ಸಾಯಂಕಾಲ ನಾವು 7 ಗಂಟೆ ಅಷ್ಟೊತ್ತಿಗೆ ಪೂಜೆ ಮಾಡಿದ್ವಲ್ಲ, ಊಟ ಮಾಡಿದ್ವಿ. ಬೇಗ ಊಟ ಮಾಡಿ ಬೇಗ ಮಲ್ಕೊಂಡಿದ್ರಿಂದ ನಮ್ಮ ಪ್ರಿಯಾಗೆ 2:30ಗೆ ಎದ್ದು ಊಟ ಮಾಡಬೇಕು ಅನ್ನಿಸ್ತಿದೆ. ಅದೇನೋ ಹೇಳ್ತಾರಲ್ಲ, ದೆವ್ವ ಎದ್ದು ಕುಣಿಯೋ ಟೈಮಲ್ಲಿ ನಾವು ಊಟ ಮಾಡೋ ಬೈಕೆ ಬಂದುಬಿಟ್ಟೈತೆ. ಮಾನ್ಯಾಗೆ ಯಾಕೋ 1:30ಇಂದ ನಿದ್ದೆನೇ ಬಂದಿಲ್ಲ. ಅವಳು ಏನೇನು ಮಾಡಿದ್ಲು ಎಲ್ಲ ಫುಲ್ ಎಂಟರ್ಟೈನ್ಮೆಂಟ್ ಆಗಿದೆ. ಲಾಗು ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಓದ್ಕತ್ಲ ಮಾನಿನ ವೈರಲ್ ಮಾಡಿ ಫೇಮಸ್ ಮಾಡ್ಬೇಕು ಮನೆ. ಹಾಂ ಊಟ ಹಾಂ ಅಷ್ಟೊತ್ತಲ್ಲಿ ಕೂದಲು ಉದುರ್ತವೆ. ಸೂಪರ್. ಅದು ಸುಮ್ಮನೆ ರೂಮ್ಗೆ ಹೋಗೋಳೆ. ಅವಳಿಗೆ ಅಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಬಂದ್ಲು. ಇಲ್ಲಿ ಮಕ್ಕಂಡ್ಲು ಜಶಿ ಪಕ್ಕ. ಇಲ್ಲಿ ಯಾಕೋ ಸೆಟ್ ಆಗಿಲ್ಲ. ಸೀದಾ ಅಲ್ಲಿಗೆ ಹೋದ್ಲು ಮನ್ಸಿನ ಬಗ್ಗೆ. ಅಲ್ಲಿಂದ ಸೀದಾ ರೂಮ್ಗೆ ಹೋದ್ಲು. ಯಾಕೋ ಒಂದು ಸ್ವಲ್ಪ ಕೂದಲು ಕಡ್ಕೊಂಡ್ಲು. ಆಮೇಲೆ ಅವಳಿಗೆ ರೂಮ್ಗೆ ಹೋದ್ಲು. ಯಾಕ ಅಲ್ಲೋಗಿ ಎಣ್ಣೆ ನೋಡಿದ್ಲಂತ, ಎಣ್ಣೆ ಹಚ್ಕೊಂಡ್ಲಂತ. ಯಾಕೋ ಗಂಗನ ಆಗವಲ್ಲಿ ಯಾಕೆ ಬದಲಾಗ್ತಾಳೆ ಅನಿಸ್ತೈತಿ. ಒಳ್ಳೆ ಹುಡುಗಿ. ಆ ಪ್ಯಾಂಟ್ ನೋಡ್ರಿ ಹೆಂಗೆ ಆರ್ತೈತದು. ಹೇಳಿದ್ರು ಇಕ್ಕೆವನ್ನ ಇಕ್ಕೆಳಮ್ಮ ಕೊಡೆ, ನಾನು ಇಕ್ತೀನಿ ಕೊಡೆ. ಅಯ್ಯೋ ನೀನೇನು ಮಕ್ಕಳ ಹಿಡಿಯಲತ್ತಿಗೆ ಯಾವಳು ಉಂಟಳತ್ತೆ. ಅಯ್ಯೋ ಭಗವಂತ. ಅದೇನೋ ಹೇಳ್ತಾರಲ್ಲ, ಅದೇನೋ ಚಾಳಿ ಮನೆಗೆಲ್ಲ ಚಾಳಿ ಅಂತ, ಹಂಗಾದ ಕತೆ. ಯಾವ ಚಟ್ನಿ ಇದು? ನೀನು ಹೋಗ್ದೆ ಯಾವ ಚಟ್ನಿ ಅಂತೆ. ಎದ್ದಿರೋ ತಿಂತಾರದೆ ತೂತ್ ಕತ್ಲಾಗ ಅವ್ರಿಗೆ ಯಾವ ಚಟ್ನಿ ಬೇರೆ ಅಂತೆ. ಒಂದೊಂದು ಬರ್ರಿ ನೀನು ಈ ಬಸ್ಸರ್ ಇರ್ಬೇಕು ನೋಡ್ರಿ. ಅಮ್ಮ ನಿಂದೆ ವಾಯ್ಸು. ಹಾಂ ಇಲ್ಲಿ ಗಂಡು ಮಕ್ಳು ವಾಯಿಸ್ತಾರೋ. ನನಗೀಗ ಒಂದು ಕ್ಷಣ ನನಗೂ ಹನುಮಂತಪ್ಪ ಥರ ಅನ್ನಿಸ್ತಾವೆ. ಎದ್ರಿಕೊಂಡೆ ನಾನು. ಈ ಪ್ರಿಯ ಏನಪ್ಪ ಸ್ವಾಮಿ. ಓರೆ ನೀವು ಹಾಳಾಗೋದಲ್ಲ ನನ್ನ ಯಾಕೆ ಹಾಳ್ಬಡ್ತೀರ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಯ್ಯೋ ದೇವ, ನಿಮ್ಮ ದೇವರು ಕೊಟ್ಟ ಅಣ್ಣ ನೋಡಬೇಕು. ಮಾನಿಗೂ ನೀನು ಏನು 2:30ಗೆ ತಿಂತಾಳನ್ನು. ನೀನೇನು ಕದಿಬೇಕು ಕದಿ. ಅಮ್ಮಿ ಬಸ್ಸರ್ ಇರ್ಬೇಕು ನೋಡು, ಇದು ಬಸ್ಸರ ಇರಬೇಕು. ಅದು ನೋಡಿ ಬೈಲ ಅಳಿಸಿಲ್ಲ. ಬಸ್ಸರ್ ಸಕ್ಕತ್ತಾಗೈತೆ, ಮುಚ್ಕೊಂಡು ಉಣ್ರಿ ತಲ್ರಿ. ನಾನು ಒಂದಿಷ್ಟು ಅಲ್ಲ, ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಹಂಗೆ. ಯಪ್ಪ, ಟೈಮ್ ಬೇರೆ 12:30 ಆಗೈತೆ ಕಣೆ. ಒಂದ್ಸತಿ ಟೈಮ್ ಕ್ಲಿಯರ್ ಕಂಡಿಲ್ಲ. ಟೈಮ್ ವಿಡಿಯೋ ಬಿಟ್ಟು ನಾನು ಉಣ್ತೀನಿ. ಅಯ್ಯಪ್ಪ, ಒಂದು ಪೋಸ್ ಕೊಡಿ. ತಲೆ ಊಟ ಊಟ ಆತೈತೆ. ನನಗೋಸ್ಕರ ಕಾಯ್ತೈತೆ. ಸ್ವರ್ಗ ಎಲ್ಲೈತೆ? ಎಲ್ಲೈತೆ ಸ್ವರ್ಗ? 2:30 ಐತೆ. ಏನು ಹಂಗೊಂದಿಷ್ಟು ಅನ್ನ ಇಕ್ಕೊಂಬರಕ್ಕೆ ಹೋಗ್ರೆ ತಾಳೆ ತಗತ್ತ. ಒಂದಿಷ್ಟು ಸಾಕು, ಇಷ್ಟು ನಿಮಗೆ ಬೇಜಾರಾಗ್ಬಾರ್ದಂತ ಉಣ್ತಾ ಇನ್ನು ಅಷ್ಟೇ.
ಅಲ್ಲಿ ನೋಡಿ ಅವಳು ಕಡೆ ನೋಡಲ್ಲ ಅವಳು. ಮುಂದುವರೆಗಿದ್ದ ನೀನು ನಿದ್ದೆ ಬಂದಿಲ್ಲ? ಯಾಕಂಗೆ? ಗಾನಿನ ಕೆಳಗೆ ತಳ್ತಿದ್ದೀನಿ, ಮ್ಯಾಕ್ ಮಾಡ್ಕೊಂಡ್ರೆ ಊರು ತುಂಬ ಖಾರ. ಅರೆ ಓಂ ನಮಃ ಶಿವಾಯ. ನಿಂದೇನು ಹಿಡಿತಿಲ್ಲಮ್ಮ. ಪಕ್ಕ ಇದು ಸಾವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ ಹಂಗೆ. ನಮ್ಮ ಊರಿಗೆ ಏನೋ ದೇವಾಗ ಮಿಟ್ಕಿಡೈತೇನೆ. ಏನಪ್ಪ ಗೊತ್ತಿಲ್ಲ. ಇವಾಗ ಮಿಟ್ಕಿಡೈತೇನಮ್ಮ. ಖಾರ ಒಂದಿಲ್ಲ ಅಂದ್ರೆ ಸಕ್ಕತ್ತಾಗಿ ಖಾರ ಅನ್ನಿಸ್ತಿಲ್ಲ ನಿಮಗೆ? ಇಲ್ಲಪ್ಪ, ಅದೇ ಟಿಕೆಟ್ ತಮಕ್ ಬಂದೈತಿಲ್ಲ. ಟಿಕೆಟ್ ಏನು ತಮಕ್ ಬಂದಿಲ್ಲಲ್ಲ? ಅನಿಸಿಲ್ಲ. ಕೊಡು. ಸೊಪ್ಪಿದ್ರೆ ಚೆನ್ನಾಗಿರ್ಬೇಕು. ನೋಡ್ತಿರೋದು ಹೆಚ್ಚು ಸೊಪ್ಪಿನ ಸೊಪ್ಪು ತಿಂತಿರೋದು ಎದ್ದು ಕಳ್ತಂದಾಗೆ. ಆಮೇಲೆ ನುಗ್ಗೆ ಸೊಪ್ಪು ಬಸ್ಸಾರು ಬೇರೆ, ಅದ್ರಾಗೆ ಸೊಪ್ಪು ಬೇರೆ. ಯಾಕೋ ನಿಂದು ಅತ್ತಿ ಆಗಲಿಲ್ವಾ? ಖಾರ ಅಯ್ಯಯ್ಯಪ್ಪ, ನೀನು ಖಾರ ಆಗಿರೋದು ಹೆಚ್ಚು, ಸುಮ್ಮನೆ ಉಣ್ಣು. ಬರೀ ಇನ್ನೊಬ್ರು ಯಾರು ಪಲ್ಯ ಬೇಕಾ? ಪಲ್ಯ ಒಂದು ಈಟ್ ಹಾಕು. ಏಕೆ ಏನಾಗಲ್ಲ, ದೇವ್ರ ಮೆಚ್ತಾನೆ. ಬಲ್ಗೈಡ್ಗಾಯಲ್ಲ ಮೊಮ್ಮಕ್ಳಿಗೆಲ್ಲ ಏನೋ. ನೀನು ಮಾತ್ರ ಹಾಕೊಂಡಿಲ್ಲ, ನನಗೆ ಮಾತ್ರ ಹಾಕಿದೀಯಾ? ತಣ್ಣಗೈತದು. ಖಾರ ಈಗ ಹಾಕೊಂಬಿಲ್ಲ. ತಣ್ಣಗೈತೆ. ರಿಜೆಕ್ಟೆಡ್ ಪೀಸ್. ಚೆನ್ನಾಗಿ ಅವಳು ಕರೆಂಟ್ ಹೋಗೈತೆ. ಅಮ್ಮ ಅಮ್ಮ ಸೆಕೆ ಅಂತವಳು ಹೋಗಿರೋದೆ. ಕರೆಂಟ್ ಒಂದು ಸೆಕೆಂಡ್ ಆಗಿಲ್ಲ, ಕರೆಂಟ್ ಹೋಗಿ ಅಷ್ಟು ಬೇಗ? ನಾನು ಪಕ್ಕದಿದ್ರೆ ಗೊತ್ತಿದ್ದಂಗೆ. ಇನ್ನು ಕರೆಂಟ್ ಹೋಗಿ 1 ನಿಮಿಷ ಆಗಿಲ್ಲ, ಸೆಕೆ ಅಂತವಳೆ. ಹೋಗಿರೋದೆ ಗೋಡನ್ ಸೇರ್ಕೊಂಡವಳು ಹೋಗಿ. ರಾತ್ರಿ ಬೇಕಾದ್ರೆ ಇಲ್ಲಿ ಮಕ್ಕಬೇಕು ತಾನೆ, ಜಾಸ್ತಿ ಜನ ಇದ್ರು. ನಾನು ಬರ್ತೀನಿ, ಜಾಗ ಇರಲ್ಲ ಅಂತ ಎಷ್ಟೊಂದು ಜಾಗ ಐತೆ. ಸ್ವಲ್ಪ ಅದು ಹಣೆ ಬರ್ದಾಗಿತ್ತು ಬಸ್ಸಾರು, ನಾವೇ ಉಂಡು ಖಾಲಿ ಮಾಡ್ಬೇಕಂತ. ಯಾಕೆ ಪ್ರಿಯ ಹೊಟ್ಟೆ ಸಿತ್ತು ರಾತ್ರಿ ಸರಿ ಉಣ್ಲಿಲ್ಲ ನೀನು? ಇವಳು ಹೆಂಗೆ ಗೊತ್ತೆ, ರಸಮ್ ಅನ್ಕೊಂಡಿದ್ದು ಜೀವನ ಹಾಳು ಮಾಡ್ಕೊಳ್ಳು. ರಾತ್ರಿ ಸರಿಯಾಗಿ ಮಸ್ಕಾಗಿ ಉಣ್ಲಿಲ್ಲ. ಪರವಾಗಿಲ್ಲ, ಎಣ್ಣೆ ಹಚ್ಕೊಂಡಾಗೂ ಚೆನ್ನಾಗಿ ಕಾಣ್ತೀಯ ನೋಡಿ. ನೀನು ಕ್ಯಾಮ್ರಾಗೆಲ್ಲ ಹೆದ್ರಿಕೆಂಬಲ್ಲ, ಆರಾಮಾಗಿ ಮಾತಾಡ್ತೀಯ. ಇದೈತಲ್ಲ ಇದು ಯಾಕೋ ಗಾನವೇ ಕನ್ವರ್ಟ್ ಆಗ್ತಾ ಇದೆಯಾ. ಅವಳಂತೂ ಸ್ಕೂಲಲ್ಲಿ ಮೋಸ್ಟ್ಲಿ ಗಾದೆ ಮತ್ತು ಕಲಿಸ್ತಾರೆ ಅನ್ಸುತ್ತೆ. ಹಂಗಲೆಲ್ಲ ಒಂದೊಂದು ಗಾದೆ ಮತ್ತು ಹೇಳ್ತಾಳೆ. ಅಲ್ಲ, ಈ ಯಾವುದೋ ಉಂಡ ಮನೆ ಕಣ್ಣು ಹಾಕ್ಬಾರ್ದು, ಇನ್ನೊಂದು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಯಾವುದೋ ಹೇಳಿದ್ಲು. ಅದು ಯಾವುದೋ ಹೇಳಿದ್ಲು ಕಣಮ್ಮ, ಒಳ್ಳೇದು ಹೇಳಿದ್ಲು. ಒಳ್ಳೊಳ್ಳೆ ಗಾದೆ ಮಾತು ಹೇಳ್ತಾಳೆ ಅವಳು. ಮೇಸು ಸರಿಯಾಗಿ ಹೇಳ್ಕೊಡ್ತಾರೆ ಅನ್ಸುತ್ತೆ. ಸರಿ ಗಾದೆ ಮಾತುಗಳು ನಮ್ಗೆ ಹೇಳ್ತಾಳೆ. ಅಲ್ಲೋಡು, ಯಾವ ಸಿಲಿಂಡ್ರ್ ಹಾಕಿ ವಾಲ್ ಐತಲ್ಲ ಅಲ್ಲೋಡು. 2:30ಗೆ ಎದ್ದು ಎಣ್ಣೆ ಹಚ್ಕೊಂಡು ಜಡ ಹಾಕೊಂಡವಳೆ. ಇವಳು 2:30ಗೆ ಉಮ್ತಾಳೆ. ನಾನು ಅಷ್ಟೇ, ನಿಮ್ಮಿಬ್ರಿಂದಾನೇ ನಾನು ಅವೆರಡು ತಟ್ಟೆ ನೋಡಿ ನಾನು ತಿಂತಾ ಇರೋದು. ತಿಂತಿರೋದೇ ತೂತ್ ಕತ್ಲಕ್ಕೆ, ಅದ್ರಲ್ಲಿ ನಿಯತ್ತು ಬೇರೆ. ತೊಳಿತಾವಳೆ ನೋಡಿ, ಮಕ್ಕನೇ ತೋರ್ಸಲ್ಲ ಅವಳು. ಅಪ್ಸರೆ ಸಖತ್ ಆಯ್ತು ಜಡೆ. ಒಂದು ಸಿಲಿಂಡ್ರ್ ಸರ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ? ಒಂದು ಸಿಲಿಂಡ್ರ್ ಎತ್ತಿಕ್ಕಾಗಲ್ಲ? ಫ್ರೆಂಡ್ಸ್, ನಾವು ಇವಾಗ ಮಲ್ಕೊಳಕ್ಕೆ ಹೋಗ್ತೀವಿ. ನಮ್ಮ ಪ್ರಿಯರ್ ಲಾಸ್ಟ್ ಫೈನಲ್ ಟಚ್, ವಾಟರ್ ಕುಡಿತಾವ್ರೆ. ಇದನ್ನು ಅದು
ಇದು ಯಾವ ಯೋಗಾಸನದಾಗ ಯಾವ ಪೋಸ್ ಅಂತ ಗೊತ್ತಿಲ್ಲ. ಬಾಯ್. ಇವತ್ತಿನ ವ್ಲಾಗ್ ನೋಡಿದ್ರಲ್ಲ, ಫುಲ್ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ನಾನು ಬಂದಿದ್ದು ಪೂಜೆ ಮಾಡೋಕ್ಕೆ, ಇದೆಲ್ಲ ಮುಗೀತು. ನಾನೀಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ ಬೆಳಿಗ್ಗೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.